morning, my dear students. Now, in this video clip, I want to discuss about that is the three problems. All the three problems based on the combination of the capacitors. What do you say? Combination of the capacitors. Hello, students. All of you happy? Okay, all of you well. Now, I want to request one request. First, you have to subscribe in the YouTube video clip. ಮೊದಲು ಏನು ಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿರಿ ರೆಡ್ ಕಲರು. ಆಮೇಲೆ ಸಬ್ಸ್ಕ್ರೈಬರ್ ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬರ್ ಆಗಿರಿ. ಆಮೇಲೆ ವಿಡಿಯೋ ನೋಡಿದ ಮೇಲೆ ಅದನ್ನು ಏನು ಮಾಡಿರಿ, ಇಫ್ ಯು ವಾಂಟ್ ಟು ಪ್ರೆಸ್ ದಟ್ ಇಸ್ ದ ಲೈಕ್ ಬಟನ್. ಓಕೆ. And before beginning, I want to already explain or discuss about the combination of the capacitors. Now, this is the first problem. It is based on the combination of the capacitors. ಅದಕ್ಕೆ ಬರ್ತೇನೆ ನಾನು ಇವಾಗ. ಇಲ್ಲಿ ಕಾಂಬಿನೇಷನ್ ಆಫ್ ದಿ ಕೆಪಾಸಿಟರ್ಸ್ 2, 3, 4 ಕೆಪಾಸಿಟರ್ಸ್ ನಾವೇನು ಮಾಡ್ಬೋದು ಅಂದ್ರೆ ಕಾಂಬಿನೇಷನ್ ಮಾಡ್ಬೋದು. ನಮಗಿರೋದು ಸಿಲೆಬಸ್ನಾಗ 2 ಕೆಪಾಸಿಟರ್ಸ್ ಮಾತ್ರ ಇರುತ್ತೆ. ಬಟ್ ಈ ಎಕ್ಸ್ಟೆಂಡ್ ಟು 3 ಕೆಪಾಸಿಟರ್ಸ್, 4 ಕೆಪಾಸಿಟರ್ಸ್ ಲೈಕ್ ದ್ಯಾಟ್. There are a very important point. Now see here, now this is when the capacitors are connected in series. Now you got the effective capacitors. What is the meaning of series combination? 2 or more capacitors are connected end to end by applying the potential difference. That is called series combination. ಹೌದಾ? ಇಲ್ಲಿ series combination. Suppose you say C1, C2 are the capacitors of the 2 capacitors. They are connected in series. Then effective capacitance is CS. What is the effective capacitance? That is 1 upon CS is equal to 1 upon C1 plus 1 upon C2. This is the effective capacitance for the series combination. For more than 2, it is 1 upon CS is equal to 1 upon C1 plus 1 upon C2 plus 1 upon C3 and so on. ಮಾಡಬಹುದು. ಮೋರ್ ದ್ಯಾನ್ 3 ಕನೆಕ್ಟ್ ಮಾಡ್ಬೋದು, 4 ಹೀಗೆಲ್ಲ ಕನೆಕ್ಟ್ ಮಾಡ್ಬೋದು. ಸಿಲೆಬಸ್ನ ಡೆರಿವೇಷನ್ ಇರೋದು 2 ಮಾತ್ರ. ಇದು 2 ಕೆಪಾಸಿಟರ್ಸ್ ಇತ್ತು. ಆವಾಗ 1 ಅಪಾನ್ ಸಿ ಎಸ್ ಇಸ್ ಈಕ್ವಲ್ ಟು ಏನಿಲ್ಲ C1 ಇಂಟು C2, C1 ಪ್ಲಸ್ C2, CS ಏನಾಗಿರುತ್ತೆ ಅಂದರೆ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ಇದು ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿ ಸೀರೀಸ್ ಕಾಂಬಿನೇಷನ್. ಸಪೋಸ್ ಅದೇ ಪ್ಯಾರಲಲ್ ಇದ್ದರೆ, ಪ್ಯಾರಲಲ್ ಕಾಂಬಿನೇಷನ್ ತಗೊಂಡ್ರೆ ಅಲ್ಲಿ ಏನಾಗುತ್ತೆ CP ಅಂತ ಹೇಳ್ತಾರೆ. CP indicate the effective capacitance of the parallel combination of the capacitors. It is represented by CP. Now CP is equal to C1 plus C2 for the 2 capacitors. ಎರಡು ಕೆಪಾಸಿಟರ್ ಇದೆ. ಹಾಗಾದರೆ more than 2 ಇದ್ದರೆ CP is equal to C1 plus C2 plus C3 and so on. ನಂಬರ್ ಆಫ್ ಕೆಪಾಸಿಟರ್ಸ್ ಈ ಥರ ನಾವೇನು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಈ ಇಂಪಾರ್ಟೆಂಟ್ ಪಾಯಿಂಟ್, ಇದೇ ಪಾಯಿಂಟ್ ಮೇಲೆ ನಮಗೇನದ ಇಲ್ಲೇ ಫಸ್ಟ್ ಪ್ರಾಬ್ಲಮ್ ಇದೆ ನೋಡೋಣ. 3 ಕೆಪಾಸಿಟರ್ಸ್ ಆಫ್ ಕೆಪಾಸಿಟನ್ಸಸ್ 2 ಮೈಕ್ರೋಫರಡ್, 3 ಮೈಕ್ರೋಫರಡ್ ಆ್ಯಂಡ್ 6 ಮೈಕ್ರೋಫರಡ್ ಆರ್ ಫಸ್ಟ್ ಕನೆಕ್ಟೆಡ್ ಇನ್ ಸೀರೀಸ್, ಮೊದಲ ಸೀರೀಸ್, ಆ್ಯಂಡ್ ದೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಫೈಂಡ್ ದ ರೇಷಿಯೋ ಆಫ್ ಎಫೆಕ್ಟಿವ್ ಕೆಪಾಸಿಟನ್ಸ್. ಎಫೆಕ್ಟಿವ್ ಅನ್ನುವುದು ಇಕ್ವಲೆಂಟ್ ಅಂತಲೂ ಹೇಳ್ಬೋದು. ರೇಷಿಯೋ ಆಫ್ ಎಫೆಕ್ಟಿವ್ ಕೆಪಾಸಿಟನ್ಸಸ್ ಇನ್ ಸೀರೀಸ್ ಟು ದಟ್ ಈಸ್ ದ್ಯಾಟ್ ಇನ್ ಪ್ಯಾರಲಲ್. ಅಂದ್ರೆ ಅವ್ರು ಏನು ಕೇಳಿದ್ರು, C1 ಕೊಟ್ಟು ಎಷ್ಟಿದೆ? C1 2 ಮೈಕ್ರೋ, C2 ಕೊಟ್ಟು ಎಷ್ಟಿದೆ? 3 ಮೈಕ್ರೋಫರಡ್, C3 ಕೊಟ್ಟು ಎಷ್ಟಿದೆ? 6 ಮೈಕ್ರೋಫರಡ್. ಏನು ಕಂಡುಹಿಡಿದೆ ಅಂದರು? ಸೀರೀಸ್. ಆಮೇಲೆ ಏನಂದರು? CP ಕಂಡುಹಿಡಿದು. ಆಮೇಲೆ ಅಂದರು CS ಬೈ CP ಎಷ್ಟಾಗುತ್ತೆ? ಮೊದಲ ಎಫೆಕ್ಟಿವ್ ಕೆಪಾಸಿಟನ್ಸ್ ಫಾರ್ ಸೀರೀಸ್ ಕಾಂಬಿನೇಷನ್ ಕೇಳಿದರು, ಆಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಕೇಳಿದರು, ಆಮೇಲೆ CS ಅಪಾನ್ CP ಎಷ್ಟು ಬರುತ್ತಾ ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ. ಎಸ್, ನಾನು ಮೈಕ್ರೋಫರಡ್ ಅನ್ನೋದು ಬರೆಯೋದಿಲ್ಲ, ನಾನು ಅದು ಡೈರೆಕ್ಟ್ ಡಿನಾಮಿನೇಟರ್ ನ್ಯೂಮಿನೇಟರ್ ಒಳಗೆ ಡೈರೆಕ್ಟ್ ನಾನು ಮ್ಯಾಗ್ನೆಟರ್ ತೊಗೊಂಡ್ರೂ ಬರುತ್ತೆ. ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಬಂದಾಗ
ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅದ್ರದ್ದು ಅಭ್ಯಂತರ ಇಲ್ಲ. ಓಕೆ, ಅದಕ್ಕೆ ಸೀರೀಸ್ ಅಂದ್ರೆ ಹೆಂಗೆ ಕನೆಕ್ಟ್ ಮಾಡ್ತೀವಿ? 3 ಅಂದ್ರೆ 3 ಕೆಪಾಸಿಟರ್ಸ್ ಇಂದ ಸೀರೀಸ್, ಹೌದಾ? ಪ್ಯಾರಲಲ್ ಅಂದ್ರೆ ಹೆಂಗೆ ತಗೊಳ್ತೀವಿ? ಹೀಗೆ ಹೀಗೆ ತಗೊಳ್ತೀವಿ. ಪ್ಯಾರಲಲ್ ಅಂದ್ರೆ ಹೀಗೆ ತಗೊಳ್ತೀವಿ. ಓಕೆ, ಪ್ಯಾರಲಲ್ ಹೀಗೆ. ರೈಟ್. ನೌ ಫಾರ್ series combination, that is 1 upon CS is equal to 1 upon C1 plus 1 by C2 plus 1 by C2. ಹೌದಾ? there 1 upon CS is equal to 1 by 2 plus 1 by 3 plus 1 by 6. 1 upon CS is equal to, yes, LCM ಎಷ್ಟಾಗುತ್ತೆ? ಇದು 6 ಆಗುತ್ತೆ. 2 3s are 3 2s are 6 1s are. ಓಕೆ, ನೋಡಿ. Yes, now how much it was? 3 plus 2 5 6 by 6. Okay, now this is equal to 1. Therefore CS is equal to 1. ಏನು ಬರ್ತದೆ ಇವಾಗ? CS is equal to 1. Then you come to the point CP for parallel combination. Yes, CP is equal to C1 plus C2 plus C3. CP is equal to 2 plus 3 plus 6. CP is equal to 2 plus 3. This is set to 11. CP 11 microfarad. This is CS. It is said to be 1 microfarad. ನೀವು 10 to the power of -6 ಬರ್ಕೊತ ಹೋದ್ರೂ ಅದು ಏನು ಮಾಡುತ್ತೆ ಹೇಳ್ರಿ? ಅಷ್ಟೇ ಬರುತ್ತೆ. ಆಮೇಲೆ therefore CS upon CP is equal to, CS ಅಂದ್ರೆ 1 1 divided by 11 1. Therefore CS is to CP is equal to 1 is to 11 1. This is the answer for this problem. This is point. Now come to the next problem. See, next problem. ಈ ಸೊಲ್ಯೂಷನ್ ಬಂದಿದ್ದು ಯಾವ ಪ್ರಾಬ್ಲಮು? ಫಸ್ಟ್ ಪ್ರಾಬ್ಲಮ್ ಇದು. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಏನಂದರೆ ಏನಿದೆ? ಟೂ ಕೆಪಾಸಿಟರ್ಸ್, you read this one. 2 capacitors of capacitances 1 microfarad and 3 microfarad are connected in, they are charged to potential of 800 volt. Yes, 800 volt. Then you see, observe this problem. And 400 volt. ಎರಡಿದೆ. Now 1 microfarad is charged with the potential of 800 volt. 3 microfarad is charged with the potential of 400 volt respectively. Find the common potential difference. The charge on each capacitor and energy dissipated when they are connected in parallel. ಈಗ ಎರಡು ಚಾರ್ಜ್ ಆಗಿದೆ. ಇದನ್ನ ಅಂತಾರೆ ಎಸ್ ಈ ಒಂದು ಕಾಮನ್ ಪೊಟೆನ್ಷಿಯಲ್ ಏನು? ಕಾಮನ್ ಪೊಟೆನ್ಷಿಯಲ್ ಏನು ಬರುತ್ತೆ? ಈಗ ನಾನು ಇಲ್ಲಿ ಬರೀತೀನಿ. ಈ ಪ್ರಾಬ್ಲಮ್ನ ಡೀಟೇಲ್ ಹೇಳ್ಬೋದು. ಎಸ್, beginning one capacitor C1 charged to the potential V1, another C2 charged with the potential V2, and they are connected in parallel here. Now this is said to be common potential. This is common potential. This is C1
ದಿಸ್ ಇಸ್ ಇಲ್ಲಿ V1 V2 ಇಂಡಿವಿಜುವಲ್ ಅದ, ಇಲ್ಲಿ ಏನದ ಇದು ಪ್ಯಾರಲಲ್ ಕನೆಕ್ಟ್ ಮಾಡಿದ್ಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಆದ್ಮೇಲೆ ಇದ್ರದ್ದು ಎಷ್ಟು ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಫೈಂಡ್ ದಿ ಕಾಮನ್ ಪೊಟೆನ್ಷಿಯಲ್ ಅಂಡ್ ದಿ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಬಿಫೋರ್ ಕನೆಕ್ಷನ್ ಈಗ C1 ಕೊಟ್ಟಿದ್ದಾರೆ, C1 how much here 1 microfarad, C1 is 1 microfarad, C2 ಕೊಟ್ಟಿದ್ದಾರೆ ಕೆಪಾಸಿಟನ್ಸ್ 3 microfarad, this is 3 microfarad. But now V1 is given, V1 is given, V1 is how much, that is first one is 800 volt charge on 800, second one is charge with 400 volt. What you have to find out, beginning Q1 you have to find out and Q2 you have to find out, beginning charge, yes, and then find afterwards common potential. No, charge in C1 capacitor, charge in the C1 capacitor, yes, by charge in C1 capacitor, that is Q1 is equal to C1 V1. again ಆಯ್ತು C1 V1 ಅಂದ್ರೆ 1 into 10 to the power of -6 into 800 ಆಗಿದೆ. ಹಾಗಾದ್ರೆ ಏನಾಗಿದೆ, Q1 is equal to 800 into 10 to the power of -6 ಕೂಲಂಬ್ ಆಯಿತು. ಅಂದ್ರೆ 8 into 10 to the power of what you got -4. ಇದು ಇನಿಷಿಯಲ್ ಚಾರ್ಜ್, that is initial charge. Charge in C2 capacitor, C2 capacitor. ಇದು before connection ಆಯಿತು. Q2 is equal to, ಹಾಗಾದ್ರೆ ಇದೇನು C2 V2 is equal to, C2 is 3 into 10 to the power of -6 ಇದಲ್ಲ 3 microfarad. ಅದರ ಪೊಟೆನ್ಷಿಯಲ್ 400 into 400. What is all this charge? Q2 is equal to 1200 into 10 to the power of -6. In terms of -4 you have to write here 12 into 10 to the power of what you got, 12 into 10 to the power of you got -4. Then after parallel combination ಆದಮೇಲೆ ಏನು ಕಂಡುಹಿಡಿಯಬೇಕು, ಕಾಮನ್ ಪೊಟೆನ್ಷಿಯಲ್ ಕಂಡುಹಿಡಿಯಬೇಕು. ದಿಸ್ ಈಸ್ ಕಾಮನ್ ಪೊಟೆನ್ಷಿಯಲ್, ಆ ಫಾರ್ಮುಲಾ ಹೇಳ್ತಾನೆ, ಕಾಮನ್ ಪೊಟೆನ್ಷಿಯಲ್ ಕಂಡುಹಿಡಿಯಬೇಕು. ಆಮೇಲೆ ಕಾಮನ್ ಪೊಟೆನ್ಷಿಯಲ್ ಕಂಡುಹಿಡಿದ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಇದರೊಳಗೆ ಕಾಮನ್ ಪೊಟೆನ್ಷಿಯಲ್ ಕಂಡುಹಿಡಿದ ಆದಮೇಲೆ ಚಾರ್ಜ್ ಕಂಡುಹಿಡಿಯಬೇಕು. ಇದು ಆದಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಆದಮೇಲೆ ಆಮೇಲೆ ಇನಿಷಿಯಲ್ ಎನರ್ಜಿ ಏನಂದ್ರೆ ಈಸ್ ಆ್ಯಂಡ್ ಎನರ್ಜಿ ಡಿಸಿಪಿಟೆಡ್ ಅದು ಇನಿಷಿಯಲ್ ಎನರ್ಜಿ ಕಂಡುಹಿಡಿಯಬೇಕು. ಇನಿಷಿಯಲ್ ಎನರ್ಜಿಸ್ ಕಂಡುಹಿಡಿಯಬೇಕು. ಇದನ್ನು ಕಂಡುಹಿಡಿದ ಮೇಲೆ ನಾವು ನೆಕ್ಸ್ಟ್ ಹೋಗೋಣ. ಈಗ ಕಾಮನ್ ಪೊಟೆನ್ಷಿಯಲ್ ಏನು, ಕಾಮನ್ ಪೊಟೆನ್ಷಿಯಲ್ PP is equal to total charge divided by total capacitance, total charge divided by total capacitance. ಅಂದ್ರೆ PP is equal to Q1 plus Q2 divided by what you have to take here, C1 plus C2. ಇನ್ನು ಹೀಗೂ ಬರೀಬಹುದು, C1 V1 plus C2 V2 divided by C1 plus C2 ಹೀಗೂ ಬರೀಬಹುದು. ಯಾಕಂದ್ರೆ Q1 C1 into V1 ಅಲ್ಲ, Q2 C2 into V2 ಅಲ್ಲ, ಹೀಗೂ ಬರೀಬಹುದು. ಹಾಗಾದರೆ ಬರೋಣ. C1 V1 Q1 ಎಷ್ಟು ಬಂದಿದೆ, 8 into 10 to the power -4 plus ಇದು 12 into 10 to the power -4 5. Okay. Total capacitance 1 into 10 to the power -6 plus next this is 3 into 10 to the power -6. ಸರಿ, ಕಾಮನ್ ಪೊಟೆನ್ಷಿಯಲ್ ಮುಗಿಸ್ಬಿಡೋಣ. ಆಮೇಲೆ ಎನರ್ಜಿ ಸ್ಟೋರ್ಡ್ ಹೋಗೋಣ. ಎಸ್, ಕಾಮನ್ ಪೊಟೆನ್ಷಿಯಲ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಎನರ್ಜಿ ಸ್ಟೋರ್ಡ್ ಹೋಗೋಣ. ಎಸ್,
PP is equal to ಏನಂತ ಬರೆಯೋಣ ಇದು 20 ಆಗ್ತದೆ 20 into 10 raised to minus 4 ಇದೇನಾಗುತ್ತೆ 3 plus 1 4 into 10 to the power of minus 6 ಏನಾಗ್ತದೆ therefore PP is equal to PP 20 ಅಂದ್ರೆ ಇದು 4 ones 4 5s ಹೌದಾ ಇದು 5 into 10 raised to minus 4 into 10 to the power of plus 6 ಆಯ್ತು therefore BP is equal to ಏನಾಗ್ತದೆ ಇದು 5 into 10 to the power of plus 2 ಅಂದ್ರೆ therefore BP is equal to 500 volt ಆಯಿತು. We don't say this is potential, this potential 800 plus 400 ratio ತೆಗೆಯಂಗಿಲ್ಲ, ಇದು ಎವರೇಜ್ ತೆಗೆಯಂಗಿಲ್ಲ. You have to follow this point only. ಯಾವುದೇ ಕಾರಣಕ್ಕೂ ಮತ್ತೆ ನಾವೇನು ಮಾಡಬಾರ್ದು ಇದನ್ನು ರೇಷಿಯೋ ತೆಗೆದು ಇದನ್ನು ಎವರೇಜ್ ತೆಗಿಲಿಕ್ಕೆ ಹೋಗಬಾರ್ದು. ಎವರೇಜ್ ತೆಗೆದ್ರೆ ತಪ್ಪು ಬರ್ತದೆ ಆನ್ಸರ್. ಆಯ್ತು ಇದು ಬಿ ಪಿ ಗೊತ್ತಾಯಿತು. ಚಾರ್ಜ್ ಇನ್ ಕೆಪಾಸಿಟರ್ ಆಫ್ಟರ್ ಪ್ಯಾರಲಲ್ ಕನೆಕ್ಷನ್ ಎಸ್ ನಾ ಡೈರೆಕ್ಟ್ ಬರೋದು Q1 is equal to C1 BP ಬರೀಬೇಕು. ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಆದಮೇಲೆ ಬರೋ ಪೊಟೆನ್ಷಿಯಲ್ BP ಆಗಿರ್ತದೆ. ಇಂಡಿವಿಜುವಲ್ ಇದ್ದಾಗ ಬೇರೆ ಇರ್ತದೆ. ಪ್ಯಾರಲಲ್ ಕನೆಕ್ಷನ್ ಆದಮೇಲೆ PP ಆಗಿರ್ತದೆ PP ಅಂದ್ರೆ C1 ಏನಿದೆ 1 into 10 to the power of minus 6 ಆಯ್ತಪ್ಪ ಸರಿ. ಮುಂದೆ ಇದು BP ಅಂದ್ರೆ 500 ಆಯ್ತು. Q1 is equal to ಏನಾಯ್ತು ಇದು 500 ಅದ ಇದು 500 ಬರ್ತದೆ ಅಂತ ತಿಳ್ಕೊ 500 into 10 to the power of minus 6 ಆಗಿದೆ. ಇದು 5 into 10 to the power of minus 4 ಕೂಲಂಬ್. Similarly Q2 is equal to C2 into VP ಅಂದ್ರೆ 3 into 10 to the power of minus 6 into 500. ಸೇಮ್ ಕಾಮನ್ ಟು ಕೆಟ್ಟದ ಎಷ್ಟು ಪ್ರೊಸೆಸ್ ಇರ್ತದೆ ಇದಕ್ಕೆ ಅಷ್ಟು ಪ್ರೊಸೆಸ್ ಇರ್ತದೆ. ಏನು ಕನೆಕ್ಷನ್ ಮಾಡಿದಾಗ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಆ ಉದ್ದೇಶಕ್ಕೆ ನಾನು ಏನು ಮಾಡಬೇಕು ಹೇಳಿದ್ರೆ ಹೀಗೆ ತಗೋಬೇಕು. Q2 is equal to ಇದು ಎಷ್ಟಾಯ್ತು 1500 into 10 to the power of minus 6 ಆಯಿತು. ಇದು ಏನಾಯ್ತು 15 into 10 to the power of minus 4 ಆಯಿತು. therefore Q2 is equal to 15 into 10 to the power of minus 4 ಕೂಲಂಬ್ ಆಯ್ತಾ. ಆಫ್ಟರ್ ಪ್ಯಾರಲಲ್ ಕನೆಕ್ಷನ್ ಚಾರ್ಜ್ ಆಯ್ತಾ ನೋಡ್ರಿ ಲೆಂಗ್ದಿ ಪ್ರಾಬ್ಲಮ್ ಐತಿದು. ನೆಕ್ಸ್ಟ್ ಎನರ್ಜಿ ಡಿಸಿಪಿಟೆಡ್ ಎನರ್ಜಿ ಲಾಸ್ ಇನಿಷಿಯಲ್ ಎನರ್ಜಿ stored in the capacitors E1 is equal to E is equal to ಟೋಟಲ್ ತಗೋಬೇಕಲ್ಲ E1 plus E2 ಅಂದ್ರೆ 1/2 C1 V1 ಸ್ಕ್ವೇರ್ ಪ್ಲಸ್ 1/2 C2 V2 ಸ್ಕ್ವೇರ್ ಟೋಟಲ್ ಎನರ್ಜಿ. ಇದು ಬಿಫೋರ್ ಕನೆಕ್ಷನ್ ಇದು E1 plus E2 ಓಕೆನಾ. ನೆಕ್ಸ್ಟ್ E is equal to ಇಲ್ಲಿ ನಾನು ಏನು ಮಾಡ್ತೀನಿ 1/2 ಕಾಮನ್ ತಗೊಂಡ್ಬಿಡ್ತೀನಿ C1 V1 ಸ್ಕ್ವೇರ್ ಪ್ಲಸ್ C2 V2 ಸ್ಕ್ವೇರ್. ಅವಾಗ ಏನಾಯ್ತು ಎನರ್ಜಿ ಸ್ಟೋರ್ಡ್ 1/2 C1 V1 ಸ್ಕ್ವೇರ್ C1 1 into 10 to the power of minus 6 into ಇದು 800 ಸ್ಕ್ವೇರ್ ಪ್ಲಸ್ ಆಮೇಲೆ 3 into 10 to the power of minus 6 into 400 ಸ್ಕ್ವೇರ್. ಇದು ಇನಿಷಿಯಲ್ ಎನರ್ಜಿ ಇದು 1/2 ಇದು ಎಸ್ ಏನಾಗ್ತದೆ ಇದು 1 into 10 to the power of minus 6 ಡೈರೆಕ್ಟ್ ಬಂದ್ಬಿಡ್ತಾನೆ ನೆನಪಿಡಬೇಕು. ಇದು 10⁻², 8 into 10⁻², 8 8s are 64. Yes, 64 into 10 to the power of 4 plus 3 into 10 to the power of minus 6 into 16 into 10 to the power of 4. ಇಷ್ಟೇ ಗೊತ್ತಾಗ್ತದೆ ನಿಮಗೆ. 800 ಅಂದರೆ 8 into 10⁻² ಅಂತ ತಿಳ್ಕೊಳ್ಳಿ. 8 ಸ್ಕ್ವೇರ್ ಅಂದರೆ 8⁻² ಅಂದರೆ 64. 10⁻²⁴ ಅಂದರೆ 10⁻4. ಎಸ್
1/2 ಮುಂದೆ ಏನಾಗಿದ್ದು 64 into 10 to the power of minus 2 plus 48 into 10 to the power of minus 2 ಆಮೇಲೆ 1/2 into 10 to the power of minus 2 common 64 plus 48 64 plus 48 ಎಷ್ಟಾಗುತ್ತೆ ಇದು I think it is 112 we got 1/2 into 112 into 10 to the power of minus 2 and ಎಷ್ಟಾಗುತ್ತೆ that is E is equal to what how much what answer here 2 5s are 10 6 into 10 to the power of minus 2 sorry ಇದು ಏನಿದು ಬಿಫೋರ್ ಪ್ಯಾರಲಲ್ ಕನೆಕ್ಷನ್ how much you got 56 into that is 10 to the power of minus 2 ಸಾವಿರ ಓಕೆ ಅದೇ ರೀತಿ ನೀವು ಏನು ಮಾಡಬೇಕು ಆಫ್ಟರ್ ಪ್ಯಾರಲಲ್ ಕನೆಕ್ಷನ್ ಏನು ಮಾಡಬೇಕು ತಗೋಬೇಕು ಆಫ್ಟರ್ ಪ್ಯಾರಲಲ್ ಕನೆಕ್ಷನ್ ಎಷ್ಟು ಎನರ್ಜಿ ಬರ್ತದೆ ಆಮೇಲೆ ಅದು ಏನು ಮಾಡ್ಕೋಬೇಕು ಕೊನೆಗೆ ಡಿಫ್ರೆನ್ಸ್ ಮಾಡಬೇಕು ಅವಾಗೇನು ಸಿಗ್ತದೆ ದರ್ ಇಸ್ ಅ ಲಾಸ್ ಆಫ್ ಎನರ್ಜಿ ಸಿಗುತ್ತಾ ಎಸ್ ನೆಕ್ಸ್ಟ್ ನೋಡೋಣ ಲಾಸ್ ಆಫ್ ಎನರ್ಜಿ ಎಷ್ಟು ಬರುತ್ತೆ ಅಂತ ಈ ಡ್ಯಾಶ್ is equal to final energy E dash is equal to E1 dash plus E2 dash ಅವಾಗ ಏನಾಗ್ತಿತ್ತು E dash is equal to 1/2 ಸ್ವಲ್ಪ ನೇರ ತೋರಿಸ್ತಿದ್ದು ಎಸ್ E dash is equal to final energy E dash is equal to E1 dash plus E2 dash that is 1/2 C1 Vt square plus 1/2 C2 Vt square ಇದು ಹೇಗೆ ಬರೆಯುವುದು 1/2 into bracket C1 plus C2 Vt square ಬರೆಯುವುದು E dash is equal to 1/2 C1 ಎಷ್ಟಿದೆ 1 into 10 to the power of minus 6 plus ಅದೇ ಎಷ್ಟಿದೆ 3 into 10 to the power of minus 6 PP ಎಷ್ಟು ಕಾಮನ್ ಪೊಟೆನ್ಷಿಯಲ್ 500 ಸ್ಕ್ವೇರ್ ಹಾಗಿದ್ರೆ ಇದು 1/2 ಇದು 10 to minus 6 ಕಾಮನ್ ಇದು 4 ಆಗುತ್ತೆ 1 plus 3 4 into 10 to minus 6 5 ಸ್ಕ್ವೇರ್ 25 into 10 to the power of 4 ಹೇಗೆ 5 into 10 is to 2 na 4 square 5 5 is 25 na 10 is to 2 whole raised to 10 is to 4 yes now this is 2 1s are 2 2s are 25 into 2 50 into 10 to the power of minus 6 into 10 to the power of plus 4 what is our answer 50 into 10 to the power of minus 2 joule this is energy stored in the capacitors after the parallel connection ಇದು before the parallel connection ಇದು after the parallel connection like the problem here this is loss energy dissipated ಅಂದ್ರೆ dissipated means lost that is delta E is equal to that is E minus E dash 56 into 10 to the power of minus 2 minus 50 into 10 to the power of minus 2 what is your answer 6 into 10 to the power of minus 2 joule is the energy lost due to the parallel combination it is one of the lengthiest problem therefore you have to take this is like that okay you have to calculate like this yes you go to the next problem third problem
What is that third problem here? Two capacitors, 2 microfarad and 6 microfarad are in series across 20 volt source. Find the charge on these capacitors and potential difference across each. ಇಲ್ಲಿ ಕಂಡೀಷನ್ಸ್ ಭಾಳ ಇಂಪಾರ್ಟೆಂಟ್. ಯಾವುದು ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಕಂಡೀಷನ್ಸ್. What are the conditions? When the two capacitors are connected in series, very important. When the two capacitors are connected in series, charge on each plate of the capacitor is same, magnitude same. Then potential difference across the capacitors is different. This is series combination. Then you come to the parallel combination. When the two capacitors are connected in parallel, two conditions. The potential across the each capacitor is same, but charge on each plate capacitor is different. This is very important point. ನೀವೇನು ಮಾಡ್ಬೇಕು ಹೇಳಿದ್ರೆ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ಕಳಿಸಿವಲ್ಲ ಅದನ್ನು ಕಂಪಲ್ಸರಿ ನೋಡಬೇಕು, ಅಂದ್ರೆ ಮಾತ್ರ ಅದು ಏನು ಬರ್ತದೆ ಒಂದು ಐಡಿಯಾ ಬರುತ್ತೆ. ಎಸ್, ಈ ಪ್ರಾಬ್ಲಮ್ ತೋರ್ತಾ ಇದ್ದೀನಿ ನಾನು. ಇವತ್ತಿನ ಥರ್ಡ್ ಪ್ರಾಬ್ಲಮ್. ಟೂ capacitors of capacitances 2 microfarad and 6 microfarad are in series connection ಮಾಡಿದೆ. ಎಸ್ ಫೈನ್. ಅದಕ್ಕೆ ಏನು ಮಾಡಿದೆ, ಪೊಟೆನ್ಷಿಯಲ್ ಅಪ್ಲೈ ಮಾಡಿದೆ. ಎಸ್, C1 ಇದು C2 ಏನು ಕಂಡುಹಿಡಿಯಿರಿ, ಫೈಂಡ್ ದ ಚಾರ್ಜ್ ಆನ್ ದೀಸ್ ಕೆಪಾಸಿಟರ್ ಅಂತ ಕೇಳಿದೆ. ಏನೇನು ಕಂಡುಹಿಡಿಯಬೇಕು? C1 is given how much, 2 microfarad, and C2 is given how much, 6 microfarad. Fine, okay. What you have to find out? CS you have to find out. Then what you have to find out? Q1 you have to find out. Then you have to find out Q2 you have to find out. This is the problem. Asking a problem like this. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಕೇಳಿದೆ. ಸರಿ, the effective capacitance of parallel combination, series combination, 1 upon CS is equal to 1 upon CD plus 1 by CD. It implies that 1 upon CS is equal to that is you have to take C1 plus C2 divided by C1 into C2. What you have to take here, CS is equal to C1 into C2 divided by C1 plus C2. ನೀವು ಮೈಕ್ರೋಫ್ಯಾರಡ್ ಬರಲಿಕ್ಕೆ ಹೋಗಲ್ಲ, ಸಿಂಪ್ಲಿ ಮ್ಯಾಗ್ನಿಟ್ಯೂಡ್ ಬರೆದುಬಿಡಿ, ಯು ಗಾಟ್ ದ ಆನ್ಸರ್. ಇಟ್ ಇಸ್ ಇನ್ ಮೈಕ್ರೋಫ್ಯಾರಡ್. ಫೈನಲ್ ಆನ್ಸರ್ ಇಸ್ ಗಾಟ್ ಇನ್ ಮೈಕ್ರೋಫ್ಯಾರಡ್ only. Okay, in order to substitute and value is in magnitude only. Yes, 2 into 6 divided by 2 plus 6, 12 divided by 8. What is the answer? 4 2s are 4 3s are. What about the answer? 1.5 microfarad. That is effective capacity. That is 1.5 into 10 to the power of minus 6 farad. Answer. This is CS. Minus 6 microfarad. Yes. Charge on each plate capacitor is same here. Okay. First you have to find out what is the potential that you cannot ask here, but CS is and charge VS is given here. What is the potential? Applied potential 20 volt is there. PS is equal to 20 volt. Charge in each capacitor, that is Q1 is equal to Q2 is equal to Q is equal to CS into VS. Calculation. Charge in each plate of the capacitor is same here. ಅಂದ್ರೆ ನಾವೇನು ಮಾಡ್ತೀವಿ, ಚಾರ್ಜ್ ಇನ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ is same as the total charge of the combination. That is our idea. Yes, this is equal to CS is 1.5 into 10 to the power of minus 6. PS is how much? 20. What is our answer? Q1 is equal to Q2 is equal to Q is equal to
1.5 into 2, this is, I think it is 30. 30 into 10 to the power of minus 6. This is the answer. What you got? 30 microcoulomb. The answer you got 30 microcoulomb. ಇಲ್ಲಿ ಮುಂದಿನ ಪ್ರಾಬ್ಲಮ್ ಮತ್ತೇನು ಕೇಳಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್. ಎಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ C1 is P1 is equal to Q is equal to CV ಅಲ್ವಾ ಫಾರ್ಮುಲಾ. ಅದಕ್ಕೆ ಏನಾಗ್ತದೆ V is equal to Q by C. Q is equal to CV ತಗೊಂಡ್ರೆ V is equal to Q by C ಆಯ್ತು. Therefore V1 is equal to Q1 divided by C1. ಎಲ್ಲ ಸೇಮ್ ಅಲ್ಲ. 30 into 10 to the power of minus 6 divided by C1. How much you got C1? Is saying what is C1? 2 into 10 to the power of minus 6 microcoulomb. This is, I think, 15 into 10. 15 only. 15 only because it is cancelled now. 15 only. And potential difference across that is C2 is that is V2 is equal to Q2 divided by C2. Q2 same here. 30 into 10 to the power of minus 6 divided by C2 6 microfarad. 6 into 10 to the power of minus 6 microfarad. Is it cancel now? I think it is 5. Now is it to there is the cross verification. ನಾವೇನು ಮಾಡ್ಬೋದು in cross verification ಮಾಡೋದು. How we verify? That is cross verification. Now see here, is it V1 plus V2 is equal to V? That you have to know. See, ಹೌದಾ ಬರುತ್ತಾನ ನೋಡಿ. ಎಸ್ ಬರುತ್ತಾ ನೋಡ್ಕೊಳ್ಳಿ. V1 ಎಷ್ಟು ಬಂತು? 15 ಬಂತು. V2 ಎಷ್ಟು ಬಂತು? 5 ಬಂತು. ಹಂಗಾರೆ V1 15, V2 5 ಎರಡು ಕೂಡಿಸಿದ್ರೆ 20 ಬಂತಲ್ಲ. ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತಲ್ಲ. This is the different types of 3 problems. Okay, thank you.